ಪಕ್ಷದ ಎನ್ಸಿಪಿಯ ಸಭೆ ನಡೆಯಿತು. ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಮತ್ತು ಉಪಾಧ್ಯಕ್ಷ ಪ್ರಫುಲ್ ಪಟೇಲ್ ಅವರನ್ನ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ. ಆದರೆ ಅಜಿತ್ ಪವಾರ್ಗೆ ಯಾವುದೇ ಹುದ್ದೆ ನೀಡದಿರುವಂತದ್ದು ಚರ್ಚೆಗೆ ಗ್ರಾಸವಾಗಿದೆ. ಸಮಾರಂಭದ ಬಳಿಕ ಮಾತನಾಡಿದಂತ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ಜೂನ್ 23ರ ಪ್ರತಿಪಕ್ಷಗಳ ಸಭೆ ಬಹುಮುಖ್ಯ ಘಟ್ಟ ಅಂತ ಬಣ್ಣಿಸಿದರು. 2024ರ ಲೋಕಸಭೆ ಚುನಾವಣೆಗೆ ಇದು ಪ್ರಮುಖ ಬೆಳವಣಿಗೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿದೆ. ಇದರಿಂದ ತೈಲ ಕಂಪನಿಗಳು ಲೀಟರ್ ಪೆಟ್ರೋಲ್ನಿಂದ 6.8 ರೂಪಾಯಿ ಹಾಗೂ ಡೀಸೆಲ್ನಿಂದ 50 ಪೈಸೆ ಲಾಭ ಗಳಿಸ್ತಾ ಇದೆ. ಮುಂದಿನ ತ್ರೈಮಾಸಿಕದಲ್ಲೂ ಕೂಡ ಇದೇ ದರ ಇದ್ರೆ ತೈಲ ಕಂಪನಿಗಳು ಬೆಲೆ ಇಳಿಸುವಂತ ಸಾಧ್ಯತೆ ಇದೆ. ಕಚ್ಚಾ ತೈಲ ಬೆಲೆ ಇದೇ ದರ ಕಾಯ್ದುಕೊಂಡ್ರೆ ಹಾಗೂ ತೈಲ ಕಂಪನಿಗಳು ಮುಂದಿನ ತ್ರೈಮಾಸಿಕದಲ್ಲಿ ಪೆಟ್ರೋಲ್ ಡೀಸೆಲ್ ಮಾರಾಟದಲ್ಲಿ ಲಾಭ ಮಾಡಿಕೊಂಡ್ರೆ ಆಗ ಕಂಪನಿಗಳು ದರ ಇಳಿಕೆ ಪರಿಶೀಲನೆ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ಯಾವಾಗ ದರ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಅಮರನಾಥ ರಥಯಾತ್ರೆಗೆ ಜಮ್ಮುವಿನಲ್ಲಿ ತಯಾರಿ ನಡೀತಾ ಇದೆ. ಜುಲೈ 1ರಿಂದ ಆಗಸ್ಟ್ 31ರವರೆಗೆ 2 ತಿಂಗಳ ಕಾಲ ಅಮರನಾಥ ಯಾತ್ರೆ ನಡೆಯಲಿದೆ. ಇನ್ನಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಸುರಕ್ಷತಾ ಕ್ರಮಗಳ ಬಗ್ಗೆ ಚರ್ಚೆ ನಡೆದಿತ್ತು. ಕನ್ನಡ, ಹಿಂದಿ, ಇಂಗ್ಲಿಷ್ ಬರೆಯೋಕೆ ಬರಲ್ಲ ಅಂತ ವಿದ್ಯಾರ್ಥಿನಿಯ ಪ್ರವೇಶಕ್ಕೆ ಪ್ರಾಂಶುಪಾಲರು ನಿರಾಕರಿಸಿರುವಂತಹ ಘಟನೆ ಗದಗ ಜಿಲ್ಲೆಯ ಡೋಣಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಿದೆ. 8ನೇ ತರಗತಿ ಅಡ್ಮಿಷನ್ ನಿರಾಕರಿಸಿದ್ದಾರೆ. ಹೀಗಾಗಿ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಬೇಕು, ಮುಖ್ಯ ಶಿಕ್ಷಕನ ವರ್ಗಾವಣೆ ಮಾಡಬೇಕು, ಇಲ್ಲಾಂದ್ರೆ ಮಕ್ಕಳ ಜೀವನ ಹಾಳಾಗುತ್ತೆ ಅಂತ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದಿಷ್ಟು ಕ್ವಶನ್ ಕರೆಕ್ಟ್ ಆಯಿತು, ಒಂದು ಸ್ವಲ್ಪ ತಪ್ಪಾಯಿತು. ಅದಕ್ಕೆ ಅವರು ಇನ್ನೊಂದು ವಾರ ಬಿಟ್ಟು ಬಾ ನನ್ನ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ವಿ ಸರ್. ಅವ್ರಿಗೆ ಇಂಗ್ಲೀಷ್ನಾಗ ಹಿಂದ್ಯಾಗ ಇದನ್ನು ಹೇಳಿದ್ರಿ, ಶಬ್ದನ ಬರೀ ಅಂದ್ರೆ ಬರೆಯೋಕೆ ಬರಲಿಲ್ಲ. ಹಾಗಾಗಿ ಸಹಿ ಮಾಡೋಕೆ ಹೇಳಿದ್ರಿ. ಹಂಗಾಗಿ ಅಡ್ಮಿಷನ್ ತೊಗೊಲಿಲ್ಲ ಸರ್. ಹೊಳ್ಳಿ ಬಂದೇವ್ರಿ. ಇನ್ನೊಂದು 15ನೇ ತಾರೀಕಿಗೆ ಬರ್ರಿ, ಅಷ್ಟರೊಳಗೆ ಆಕೆ ಪರ್ಫೆಕ್ಟಾಗಿ ಬರೆಯೋದು ಕಲೀಲಿ, ಅವಾಗ ಅಡ್ಮಿಷನ್ ತೊಗೊತೀವಿ ಅಂದಾರೆ. ಇಲ್ಲಾಂದ್ರೆ ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿಲ್ಲ, ಡೇಟ್ ಕೂಡ ಹಾಕಿದ್ದೀನಿ. ನೀವು ಇಷ್ಟನೇ ತಾರೀಕಿಗೆ ಬಂದು ಅವ್ರ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಿ ಇಷ್ಟನೇ ತಾರೀಕಿಗೆ ಬಂದು ನೀವು ಅಡ್ಮಿಷನ್ ಮಾಡಿಸ್ರಿ. ಯಾಕೆ ಅಂತಂದ್ರೆ ನೀವು ಮನ್ಯಾಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಮಕ್ಕಳು ಈ ಸಲ 8ನೇ ತರಗತಿ ಬೋರ್ಡ್ ಎಕ್ಸಾಮ್ ಇದೆ, ಒಂದು ಸ್ವಲ್ಪ ನೀವು ಮತ್ತೆ NMMS ಎಕ್ಸಾಮಿಗೂ ಅವ್ರನ್ನ ನಾವು ತಯಾರಿ ಮಾಡ್ತೀವಿ. ಇಡೀ ಗದಗ ಡಿಸ್ಟ್ರಿಕ್ಟ್ ಸರ್ಕಾರದ ಅತ್ಯಂತ ರಹಸ್ಯ ದಾಖಲೆಗಳನ್ನು ಅಕ್ರಮವಾಗಿ ಹೊತ್ತೊಯ್ದಂತ ಆರೋಪ ಎದುರಿಸ್ತಾ ಇರುವಂತಹ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಥ ದಾಖಲೆಗಳನ್ನು ತಮ್ಮ ಫ್ಲೋರಿಡಾ ಎಸ್ಟೇಟ್ನ ಶೌಚಾಲಯದಲ್ಲೂ ಕೂಡ ಜೋಡಿಸಿಟ್ಟಿದ್ದರು ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಪ್ರಕರಣದ ಸಂಬಂಧ ಟ್ರಂಪ್ ವಿರುದ್ಧ ಒಟ್ಟು 37 ಆರೋಪಗಳನ್ನು ಮಾಡಲಾಗಿದ್ದು, ಈ ವೇಳೆ ಟ್ರಂಪ್ ಅಕ್ರಮವಾಗಿ ಕೂಡಿಟ್ಟಿದ್ದಂಥ ದಾಖಲೆಗಳ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 2 ದಿನದಿಂದ ಬಾವಿಯಲ್ಲಿ ಬಿದ್ದು ಪರದಾಟವನ್ನು ಮಾಡ್ತಾ ಇದ್ದಂಥ ಚಿರತೆಯನ್ನು ರಕ್ಷಿಸಿರುವಂತಹ ಘಟನೆ ಕುಂದಾಪುರದ ಚಿತ್ತೂರಿನಲ್ಲಿ ನಡೆದಿದೆ. ಗ್ರಾಮದ ನೈಕಂಬಳ್ಳಿಯ ಶೀನಪ್ಪ ಶೆಟ್ಟಿ ಎಂಬುವರ 25 ಅಡಿಯ ಬಾವಿಯಲ್ಲಿ 3 ವರ್ಷದ ಗಂಡು ಚಿರತೆ ಬಿದ್ದಿತ್ತು. 2 ದಿನದ ಬಳಿಕ ಚಿರತೆ ಗರ್ಜನೆ ಕೇಳಿ ಅರಣ್ಯ ಇಲಾಖೆಗೆ ಶೀನಪ್ಪ ಕುಟುಂಬಸ್ಥರು ಮಾಹಿತಿಯನ್ನು ನೀಡಿದರು. ಸಿಬ್ಬಂದಿ 48 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಚಿರತೆಯನ್ನ ಮೇಲಕ್ಕೆತ್ತಿ ಕೊಲ್ಲೂರು ಮೂಕಾಂಬಿಕಾ ಅಭಯಾರಣ್ಯದಲ್ಲಿ ಬಿಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಸುರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಮಳೆಗಾಗಿ ಕಪ್ಪೆಗಳಿಗೆ ಮದುವೆ ಮಾಡಿದ್ದಾರೆ. ಮಳೆ ಆರಂಭಕ್ಕೆ ತಡವಾದಂತಹ ಬೆನ್ನಲ್ಲೇ ಗ್ರಾಮಸ್ಥರು ಪೂರ್ವಜರ ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟು ಕಪ್ಪೆಗಳಿಗೆ ಮದುವೆಯನ್ನು ಮಾಡಿಸಿದ್ದಾರೆ. ಕಪ್ಪೆಗಳಿಗೆ ಅರಿಶಿನ ಹಚ್ಚಿ ಸುರಗಿ ನೀರೆರೆದು ಹಾಸಕ್ಕಿ ಹಾಕಿ ಕಪ್ಪೆಗಳಿಗೆ ತಾಳಿಯನ್ನು ಕಟ್ಟಿಸಿ ವಿಶೇಷ ಆಚರಣೆಯನ್ನು ಮಾಡಲಾಯಿತು. ಭಕ್ತರಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿ ಮಳೆರಾಯ ಬೇಗ ಬಾ ಅಂತ ವಿಶೇಷ ನಮನವನ್ನು ಸಲ್ಲಿಸಲಾಯಿತು. ಭಾರತೀಯ ಚಿತ್ರರಂಗದ ಇಬ್ಬರು ಸೂಪರ್ ಸ್ಟಾರ್ಗಳು ಸುಮಾರು 32 ವರ್ಷಗಳ ಬಳಿಕ ತೆರೆ ಹಂಚಿಕೊಳ್ತಾ ಇದ್ದಾರೆ. ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ತಲೈವರ್ 170 ಎಂಬ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಜೈ ಭೀಮ್ ಸಿನಿಮಾ ಖ್ಯಾತಿಯ TJ ಜ್ಞಾನವೇಲ್ ನಿರ್ದೇಶನದ ತಲೈವರ್ 170 ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 32 ವರ್ಷಗಳ ಬಳಿಕ ಮೊದಲು ಈ ಇಬ್ಬರು ನಟರು ಹಮ್, ಅಂದಾ ಕಾನೂನ್ ಮತ್ತು ಗರ್ತಫಾರ್ ಚಿತ್ರಗಳಲ್ಲಿ ನಟಿಸ್ತಾ ಇದ್ರು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಕೊನೆಯ ದಿನವಾದಂಥ ಇಂದು ಹೊಸ ಚಾಂಪಿಯನ್ ಯಾರು ಅನ್ನುವಂಥದ್ದು ನಿರ್ಧಾರವಾಗಿದೆ.
ಎರಡನೇ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ಗೆ 270 ರನ್ ಗಳಿಸಿದಂಥ ಆಸ್ಟ್ರೇಲಿಯಾ ಡಿಕ್ಲೇರ್ ಮಾಡಿಕೊಂಡು ಭಾರತಕ್ಕೆ ಒಟ್ಟು 444 ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟಿತ್ತು. 4ನೇ ದಿನದಂತ್ಯಕ್ಕೆ 3 ವಿಕೆಟ್ಗೆ 164 ರನ್ ಗಳಿಸಿರುವಂಥ ಭಾರತ ಇಂದು ಕೊನೆಯ ದಿನ ಗೆಲ್ಲಲಿಕ್ಕೆ ಇನ್ನೂ 280 ರನ್ ಕಲೆ ಹಾಕಬೇಕಾಗಿದೆ. ಕೊಹ್ಲಿ ಅಜೇಯ 44 ರನ್, ರಹಾನೆ 20 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ.